ನೀರು ಕೊಡ್ಲಾಕ ನಾವು ಹೋಗೋಣ 2019 ನಾವು ಮುಂಬೈ ನಡ್ಕೊಂತ ಹೋಗ್ಯವು. ಅವಾಗ ಅಂದ್ರೂ ನೀರು ಕೊಡ್ಲಾಕೆ ನೀರಿಲ್ಲ. ಎದಕ್ಕೆ ಮಂದಿ ಅಂತಾರೆ ನಿಮ್ಗೆ ನೀರು ಸಭೆ ಬಗ್ಗೆ ಗೊತ್ತಿಲ್ಲ, ನಿಮ್ಗೆ ಮಾಹಿತಿ ಇಲ್ಲ, ನೀವು ಹೆಂಗೆ ಹೇಳ್ತೀರಿ ತುರ್ಚಿ ಉಳಿಸೋ ಯೋಜನೆ ಹೆಂಗೈತಿ, ಮೈಸಾ ಯೋಜನೆ ಹೆಂಗೈತಿ, ಮುಂದಿನ ಯೋಜನೆ ಹೆಂಗೈತಿ, ನಮ್ಗೆ ಏನೂ ಗೊತ್ತಿಲ್ಲ. ನಮ್ಮ ಭಾಗದಾಗ ನಮ್ಮ ತಾಲೂಕೊಳಗಿದ್ದು ನೀರು ಮಂಗಳ ತಾಲೂಕ, ಸಾಂಗೋಳ ತಾಲೂಕ, ಕೋಟೆಮಂಗಲ ತಾಲೂಕದಿಂದ ನೀರು ಹೊಂಟೈತಿ. ಹೋಗೋದು ನೀರ ಈಗ ನಮ್ಗೆ ಬರಂಗಿಲ್ಲ. ಬರೋ ಕಾಲದಾಗ ಜೂನ್ದಾಗ ನಮ್ದು ಕೆರೆ ತುಂಬಲಕ್ಕಂತಂದ್ರೆ 50% ಇದರ ಕೆರೆ ತುಂಬಂದ್ರೆ ನಮ್ಮ ಭಾಗದಾಗ ಆಗುದ್ ಮಳೆ 50% ಆಗ್ತೈತಿ. ಇದೊಂದು 50% ನಿಮ್ದು ವಿಸ್ತರಿತ ಮೈಸಾ ಯೋಜನೆ ಯಾವಾಗ ಐತಿ ಅದು ಅವಾಗ ಯಾವಾಗ ಆಗ್ಲತ್ತ ಬರಲಿ. ಖರೀ ಈಗ ಇದ್ದಿದ್ದ ನೀರ ನಮ್ಗೆ ಸಿಗಬೇಕು. ಆ ಸಲುವಾಗಿ ರಸ್ತಾ ರೋಕು, ಆ ಸಲುವಾಗಿ ರಕ್ತದಾನ ಸಿಗಬೇಕು. ನಮ್ದು ಈ ಕಡೆ ಕಟ್ ಮಾಡ್ಕೊಂಡು ರಕ್ತ ಹೊಂಟೈತಿ. ಆ ರಕ್ತ ಉತ್ಪಸ ಹೀಗೆ ರಕ್ತ ತಗೋರಿ, ನಮ್ಗೆ ನೀರು ಕೊಡ್ರಿ. ಈ ಪ್ರಮುಖ ಭೂಮಿಗೆ ತಗೊಂಡು ನಾವು ಇಲ್ಲಿ ಮಾಡ್ಲಾಕತ್ತೀವಿ. ಇದರ ಸಲುವಾಗಿ ನಮ್ಮ ತಾಲೂಕಾದಾಗ ಎಲ್ಲ ಪತ್ರಕಾರ ಬಾಂಧವ ದೊಡ್ಡ ಸಂಖ್ಯೆಯಲ್ಲಿ ಸಹಕಾರಿ ಮಾಡ್ಲಾಕತ್ತಾರ, ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಸಹಕಾರಿ ಮಾಡ್ಲಾಕತ್ತಾರ. ನಾವು ಇದರ ಹಾದಿ ಮೇಲೆ ಇದ್ದಿಲ್ಲ ಅಂದ್ರೆ ಒಂದು ರಾಜಕೀಯ ಕೂಡ ಯಾರು ಜಗಳ ನಡೆದಂದ್ರೆ ಒಂದು 200-500 ಮಂದಿ ಕೊಡ್ತಾರೆ. 4 ದಿವಸ ಆಯ್ತು ನಿಯೋಜನೆ ಮಾಡ್ಲಾಕತ್ತೀವಿ. ಎಲ್ಲರೂ ಆಗಿ ಇದ್ರ ಮುಂದೆ ಇಷ್ಟದಾಗೆ ನೀರು ಬರಂಗಿಲ್ಲ, 1 ದಿವಸದಾಗ ನೀರು ಬರಂಗಿಲ್ಲ. ಖರೀ ಇವು ಬರೋ ಸಲುವಾಗಿ ನಾವು ಅದ್ರ ಪ್ರಯತ್ನ ಮಾಡಿವಂದ್ರೆ ಸಾತತ್ಯ ಪೂರ್ವಕ ನಮ್ಮ ಭಾಗದಾಗ 6 ತಿಂಗಳು ನೀರು ಬರೋ ಸಲುವಾಗಿ ಅವ್ರು ಪತ್ರ ಒಂದು ಕೊಟ್ಟಾರ. ಆ ಪತ್ರದಾಗ ಒಬ್ರು ಅಂದ್ರೆ ನೀರೇ ಬರಂಗಿಲ್ಲ, ನಮ್ಗೆ ನೀರು ಕೊಡ್ಲಾಕೆ ಸಾಧ್ಯ ಇಲ್ಲ. ಒಬ್ರು ಅಂದ್ರೆ ಒಂದು ದೊಡ್ಡ ಅಧಿಕಾರಿ ಬಂದು ಲಿಕ್ಕಿ ಬರೆದು ಕೊಟ್ಟಾನ ನಮ್ಗೆ. ಏನಂತಾರ್ರಿ 6 ತಿಂಗಳ ಒಳಗೆ ಇಲ್ಲಿ एकीकडे सांगितलं जाते तुम्हाला पाणी देता येत नाही. आणि देऊन हूच ನಮಗೆ ನಾವು ಹೂತ ದೇವು ಸ್ವಲ್ಪ ನೋಡ್ರಿ. अभिषेक अभियंता सांगली पाटबंधार मंडल सांगली मेन अधिकारी ಅವ್ರು ಬಂದು ಏನಂದ್ರಿ, आजपासून सदर काम ಎಷ್ಟು ತಾರೀಕು ಅಂದ್ರೆ ಅದ್ರದ್ದು 9/1/2024 ಅಲ್ಲಿ ಅಮರುಪೋಷಣ ನೀರಿಲ್ಲ, ಊಟ ಇಲ್ಲ, ಹಂಗೆ ಕೂತ್ಬಿಟ್ರು 2 ದಿವಸ. ಅಲ್ಲಿ ಬಂದು ಅವರು लेखी आश्वासन ಕೊಟ್ಟರು. ಅವರು आजपासून सदरचे काम 6 महिन्यात सुरू करण्यात येईल ಅವರು ಅಂದಾರಿ. ಈಗ ಅದೇ ಮಾತಂದ್ರೆ ಅವ್ರು ಪೂರ್ಣ ಮಾಡ್ಕೊಂಡ್ರ, ಅದೇ ಕೆಲಸ ಅವ್ರು ಪೂರ್ಣ ಮಾಡ್ಕೊಂಡ್ರ, ಅದೇ ಕೆಲಸ ಆಯ್ತಂದ್ರ ನಮ್ಮ ಬಾಲಗಾಂವ್ಗ, ಹಳ್ಳಿಗ, ಕರಜ್ಗಿ, ಬೋರ್ಗಿ ಈ ಭಾಗದಾಗ ಬರ್ಲಾಕ ನೀರು ಅನುಕೂಲದಾಗ ಆಗ್ತೈತಿ. ಅದು ಏನು ಭಾಳ ನೀರು ಬರಂಗಿಲ್ಲ. ಖರೀ 50% ತುಂಬಂದ್ರ ಒಂದು 50% ಕೆಲಸ ಆಯ್ತಂದ್ರ ನಮ್ಮ ಭಾಗದಾಗ ನಮ್ಗೆ ಮುಂದಿನ ಕಾಲದಾಗ ನಮ್ಮ ಕಡೆ 100% ನೀರು ಆಗ್ತದೆ, ಅದ್ರ ಗ್ಯಾರಂಟಿ ಉಳಿದಿಲ್ಲ. ಪ್ರತಿ ವರ್ಷ ನೀರು ಬರೋಬರ್ ಆಗ್ತದೆ, ಮಳೆ ಬರೋಗ್ತದೆ, ಅದ್ರ ಗ್ಯಾರಂಟಿ ಇಲ್ಲ. ಇದು ಒಂದು ಗ್ಯಾರಂಟಿ. ನೀರು ಒಂದು 50% ಬಂದ್ರ, ಮಳೆ ಒಂದು 50% ಆಯ್ತಂದ್ರೆ ನಮ್ಗೆ ಸ್ವಲ್ಪ ಕೆಲಸ ಅನುಕೂಲ ಆಗ್ತೈತಿ. ಆ ವಿಚಾರ ತಗೊಂಡು ನಾವು ಕೆಲಸ ಮಾಡ್ಲಾಕತ್ತೀವಿ. ಇದು ನೀರು ಹೆಂಗ್ ಬರ್ತೈತಿ, ಅದು ಯೋಜನೆ ಹೆಂಗೈತಿ, ಅದು ಎಲ್ಲಿ ಸ್ಕೀಮ್ದಾಗ ಕೊಂಡಿರ್ತೈತಿ. ಸ್ಕೀಮ್ದಾಗ ಕೂತ್ಕೊಂಡ್ರೆ ಮಳೆಗಾಲ ನೀರು ಕೊಟ್ಟಿರ್ತೀನಿ, ಅದು ಎಲ್ಲಿ ಲೀಗಲ್ದಾಗ ಐತಿ, ಎಲ್ಲಿ ಬರ್ದಿರ್ತಾರ, ಎಲ್ಲಿಲ್ಲ. ಮಾಡೋದು ಇಚ್ಛಾಶಕ್ತಿ ಇದ್ರೆ ರೈತರು ಇಚ್ಛಾಶಕ್ತಿ ಇತ್ತು ಅಂದ್ರೆ ನೀವು ಇದ್ರ ಮಾಡ್ಲಿಂದ್ರೆ ನಾವು ಲೋಕಸಭಾದಿಂದ ಕೆಲಸ ಮಾಡ್ತೀವಿ ಅಂತ ಇಚ್ಛಾಶಕ್ತಿ ಇತ್ತು. ಅದ್ರ ಸಲುವಾಗಿ ಅಲ್ಲಿ ಸಾಧ್ಯ ಐತಿ. ನಾವು ಮನ್ಯಾಗ ಕೂತು ನಮ್ಗೆ ನೀರು ಬೇಕು ಅಂದ್ರೆ ನಮ್ಗೆ ನೀರು ಆಗಂಗಿಲ್ಲ. ಇದು ಚಳವಳಿ ಸ್ಟಾರ್ಟ್ ಐತಿ. ಜರಾಂಗಿ ಪಾಟೀಲ್ ಅಂತ ಸಾದಾ ಮನುಷ್ಯ ರೀ, ಇವತ್ತದಿಂದ ಮುಂಬೈ ಜಾಮ್ ಮಾಡ್ಬಿಟ್ರಿ. ಆಗುದು ಆಶಕ್ತಿ ಶಕ್ತಿ ತರ್ತ್ರಿ ಸ್ವಾಮಿ ಅಂತ ಒಂದು ಮಾತೈತ್ರಿ. ನಾವು ಮಾಡುದು ಇಚ್ಛಾಶಕ್ತಿ ರಕ್ತ ಅಂತ ನಾವು ದೊಡ್ಡ ತಯಾರು ಕ್ರಮ ಮಾಡ್ತೀವಿ. ಸಾತತ್ಯತೆ ಬಂದಿತ್ತು ನಗ ಅಂದ್ರೆ ಆಗ್ಲಕ್ಕ ಏನೈತ್ರಿ, ನಾವು ಮಾಡುದು ನಾವೇನು ರಾಜಕೀಯ ಬಿಡೋರಿಲ್ಲ, ನಾವೇನು ನೇತಾ ಇಲ್ಲ, ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ಮಂದಿ ಸರಿಯಾಗಿ ಜನ ಜಾಗೃತಿ ಮಾಡಿಕೊಂಡು ಪ್ರತಿ ತಿಂಗಳದಾಗ ಇದು 6 ತಿಂಗಳ ಟೈಮ್ ಕೊಟ್ಟರೆ ನಮ್ಗೆ 6 ತಿಂಗಳ ತನಕ ನಾವು ಇದು ಸಾತತ್ಯ ಪೂರ್ವಕ ಪ್ರತಿ ತಿಂಗಳ 1 ತಾರೀಕು ನಾವು ಮಾಡ್ಯಾಡಿದ್ವಿ. ಇದು ಇವತ್ತು ಬಾಲಗಾವ್ ಮಾಡಿವ್ರಿ, ಮುಂದಿನ ತಿಂಗಳದಾಗ ಸಂಘ ಮಾಡ್ತೀವಿ, ಆ ಮುಂದಿನ ತಿಂಗಳು ದರಿ ಬಡಿಸಿ ಮಾಡ್ತೀವಿ, ಮುಚ್ಚಂಡಿ ಮಾಡ್ತೀವಿ. 6 ತಿಂಗಳ ತನಕ ಮಾಡೋದೇ ಐತಿ. ಯಾಕಂದ್ರೆ ಅವ್ರು ಹೇಳುದು ಮಾತ ನಾವು ಕೇಳಿವು. ಈಗ ಅವ್ರು ಏನು ಬರೆದು ಕೊಟ್ಟಾರ, ಅವ್ರ ಕಡೆದ್ರೆ ಒಬ್ರು ಅಂತಾರೆ ನೀರೇ ಬರಂಗಿಲ್ಲ, ಜೀವ ಶಕತ್ನ ಐತಿ, ಹೂ ಶಕತ್ನ ಅಂತಾರೆ ಒಬ್ರು. ಇದಕ್ಕೆ ರಾಜಕೀಯ ಮಂತ್ರಿ ಶಕ್ಯತನೇ ಅಂತಾರ್ರಿ. ನಾವೇನಂತೀವ್ರಿ, ಇದ್ರ ನಮ್ಗೆ ಶಕ್ಯ ಇಲ್ಲ, ಅದು ಆಗಂಗಿಲ್ಲ. ಮತ್ತೆ ಇವ್ರು ಬರೋದು ಯಾಕೆ ಕೊಡ್ಲಾಕತ್ತಾರ ನಮ್ಗೆ? ಒಂದು साइड बरत ಕೊಡ್ತಾರ್ರಿ, एकी साइडला लिहून देतात की तुम्हाला पाणी देणार आम्ही, आणि एक साइडला सांगण्यात येते तुम्हाला पाणीच मिळू शकत नाही, पाणी देताच येत नाही. ಅಂದ್ರೆ ನಾವು ಹುಚ್ಚ ದೇವು ಏನು, ನಾವು ನಮ್ಗೇನು ಹುಚ್ಚದಾಗ ತೆಗಿಲಕತ್ತಾರ. ಇದು ಸಲುವಾಗಿ ನಾವು 6 ತಿಂಗಳ ತನಕ
जर 6 महिन्यात जर पाणी जर नाही आलं तर ह्याच्यापेक्षा मोठा उठाव करण्यासाठी जनजागृती करण्यासाठी ही आताच सध्याचं चालू आहे. ಈಗ ನಡೆದೈತೆ ನೋಡ್ರಿ, ಈಗ ಎಷ್ಟು ಗರ್ದಿ ಐತಿ, ಎಷ್ಟು ಮಂದಿ ಬಂದಾರ, ಇದಕ್ಕೆ ಮಹತ್ವ ಇಲ್ರಿ. ಗರ್ದಿ ಎಷ್ಟೈತಿ ಅದ್ರ ಮೇಲೆ ದರ್ದಿ ಬಹಳ ಮಹತ್ವದ ಐತಿ. ಇದ್ರ ಮುಂದಿನ ಟೈಮ್ದಾಗ ಇನ್ನ 6 ತಿಂಗಳದಾಗ ಮತ್ತಿನ್ನ ಮಾಡೋದೈತಿ. 6 ತಿಂಗಳದಾಗ ನಡೋದೈತಿ ಇದು. ಯಾಕಂದ್ರೆ ನಮ್ಗೊಂದು ಕಾಗದ ಐತಿ, ಒಂದು ಆಧಾರ ಐತಿ. ಆ ಊರ ಹೆಸರು ಅದ್ರಾಗಿಲ್ಲ. 2019 ನಾವು ಜೀವ ಮುಂಬೈ ನಡ್ಕೊತ ಹೋಗಿವು. ಆವಾಗಿಂದ ಜಲಸಂಪದ ಯಾವಾಗುದು ಆ ಟೈಮ್ದ್ರಿ ಗಿರೀಶ್ ಮಹಾಜನ್ ಸಾಹೇಬ್ರು ಸ್ವಂತ, ಮನೋಹರ್ ಪವಾರ್ ಸಾಹೇಬ್ರ ಸ್ವಂತ ಇದ್ರಿ ಸಂಕಟ ಪತ್ರಕಾರ ಊರಂದ ಇದೆಲ್ಲ ಇದ್ರಿ. ಆ ಟೈಮ್ದಾಗ ಅಲ್ಲಿ पत्र ಕೊಟ್ಟರು नमग. जत तालुक्याला 64 गावाला त्यासाठी पाणी शिल्लक नाही, त्यासाठी लवादा संकट चर्चा करायला लागेल. ಆ 64 ಊರು ಹೆಸರೇ ಅದ್ರಾಗಿಲ್ಲ. ನಾವೇನಂತೀವ್ರಿ, 64 ಊರು ನೀರಿಲ್ಲ. 1984 ದಿಂದ ಈಗ ತಕ ನಮ್ಮ ದತ್ ತಾಲೂಕಾಗ ಮೈಸೂರು ನೀರು ಬರ್ತೈತಿ, ಇಲ್ಲಿ ಬೋದ್ಗಾ ಬಂದೈತಿ, ಇಲ್ಲಿ ಪೈಪ್ ಲೈನ್ ಅಡ್ಕಾಚಾರ, ಇಲ್ಲಿ ಈ ಪ್ರಾಬ್ಲಮ್ ಆಗೈತಿ, ನಿಮ್ಗೆ ನೀರು ಬರ್ತೈತಿ ಅಂತ ನಮ್ಗೆ ಆಶೆ ಹೇಳಿದ್ರು. ಸುಳ್ಳು ಹೇಳಿದ್ರೆ ಪದ್ಧತಿ. ರಾತ್ರಿ 1 ಗಂಟೆ ಮುಖ್ಯಮಂತ್ರಿಗೆ ಭೇಟಿ ಆಗೋಣ. ನಾಳೆಗೆ ಹರ್ಯಾಗೆ ನಾ ಸಾಮಂತ್ ಸಾಹೇಬ್, ಉದಯ್ ಸಾಮಂತ್ ಸಾಹೇಬ್ ಅವ್ರಿಗೆ ಕಳಿಸ್ತೀನಿ, ಅಲ್ಲಿ ಕಳಿಸ್ತೀನಿ, ಅವ್ರಿಗೆ ಭೇಟಿ ಮಾಡಿಸ್ತೀನಿ. ನಿಮ್ಗೆ ಯಾವ ಸಮಸ್ಯೆ ಐತಿ, ಯಾವ ಪದ್ಧತಿ ನೀರು ಶಾರ್ಟ್ಕಟ್ಲಾಗ ಬರ್ತೈತಿ, ಅದು ಕೆಲಸ ಪೈಲೆ ಮಾಡೋಣ ಅಂತ ನನ್ನ ಕಡೆ ರೆಕಾರ್ಡಿಂಗ್ ಐತಿ. ಸ್ವಂತ ಮುಖ್ಯಮಂತ್ರಿ ಮಾತಾಡಿದ್ರು, ಏಕನಾಥ್ ಶಿಂದೆ ಸಾಹೇಬ್ ಸ್ವಂತ ಮಾತಾಡ್ರಿ. ಇಲ್ಲಿ ಬಂದ್ರೆ ಅವ್ರು, ಇವ್ರು ಸಾಕ್ಷಿ ಆದ್ರೆ ಎಲ್ಲರೂ. ಅಲ್ಲಿ ಊಟ ಮಾಡಿಸ್ರು, ನಮ್ಗೆ ಊಟ ಹಾಕಿದ್ರು, ಅಲ್ಲಿ ರಾತ್ರಿ ದಿನಕ್ಕೆ ಊಟ ಮಾಡಿವಲ್ಲಿ. ಆ ಟೈಮ್ದಾಗ್ರಿ ಬಂದ 2024ची पाठ अस्मरणीय असेल ಅಂತ ಅಂದ್ಬಿಟ್ರು. ಇಲ್ಲೇ ಬಂದು ಉಮ್ದಾಗ ಬಂದಿರಲಿ, ಬಾಬಾ ಮಠದಾಗ ಬಂದಿರಲಿ, ಭಾರತ ಸಂತ ಮಠದಾಗ ಅಲ್ಲಿ ಬಂದು ಹೇಳಿದ್ರು ಅವ್ರು, 2024ची पाठ ಯಾವ ಲೆವೆಲ್ದಾಗ ಬರ್ತೈತಿ ಅದು ನೀವು ವಿಚಾರ ಮಾಡಬೇಕಂದ್ರು. ಆ ಲೆವೆಲ್ದಾಗ ತಂದು ಗೊತ್ತಿಲ್ಲ. ಮುತ್ತಂಡಿದಾಗ MRDC ಮಾಡ್ತೀರಂದ್ರು ಅವ್ರು. 1 ತಿಂಗಳದಾಗ, ಪ್ರತಿ ತಿಂಗಳದಾಗ ನಾವು ಇಲ್ಲಿ ಬರ್ತೀವಿ. ನಮ್ಮ ತಾಲೂಕಾ ನಿಮ್ಗೆ ಹಿಂಗೆ ವಾರ್ಯಾವರ್ ಹೊಡತ್ ನಾಯಿ ಹಿಂಗೆ ಆದ್ಮೇಲೆ ಬೆಳೆಯಂಗಿಲ್ಲ. ನಾ ಅದೀನಿ, ನಾ ಒಂದ್ಸಲ ಮಾತು ಕೊಟ್ರು, ನಾ ಬಾಯಿ ಮಾತಾಡಂಗಿಲ್ಲ, ಜೋಕಾಡಿ ಇರ್ತೈತೆ. 1 ವರ್ಷ ಆಗಿ ಹೋಯ್ತ್ರಿ ಶಿವ. ಇನ್ನ ತಕ MRDC ಇಲ್ರಿ, ಉಸುಳ ಪೂಜೆ ಮಾಡೋದು ಬಂದೈತಿ. ಮುಂದಿನ ತಿಂಗಳದಾಗ ಒಂದು 4-5 ಕಲ್ ಇಟ್ಟು ಅದ್ರದ್ದು ಪೂಜೆ ಮಾಡೋದಿತ್ತು. ನಾವು ಇಂಥ ಸುಳ್ಳು ಆಶ್ವಾಸನ ಮೇಲೆ ನಾವು ನಡೆದೆವು. ಅದ್ರಾಗ ನಮ್ದು ದಿಶಾಭೂಲ ಆಗುದು ಪ್ರಸ್ತುತಿ ನಿರ್ಮಾಣ ಆಗೈತಿ. ಈ ಸಲುವಾಗ ನಿಮ್ದು ಇನ್ನ ಟೈಮ್ ಐತಿ, ಇನ್ನ ಎಷ್ಟು ಮಂದಿ ಸಾಧ್ಯ ಆಗ್ತದೆ ಎಲ್ಲರೂ ಕೂಡಿ ಈ ಆಂದೋಲನ ಸರಿಯಾಗಿ ನಾವು ಸಕ್ರಿಯ ಆದ್ರೆ ನಮ್ಗೆ ಕೆಲಸ ಆಗ್ತದೆ. ಇದ್ದಾಗ ನಮ್ಮ ನೀರು ಬರುದು ಯಾವ ಲೆವೆಲ್ದಾಗ ಬರ್ತೈತಿ, 2 ಪ್ರಕಾರದಾಗ ಹಾದಿ ಐತಿ. ಅದ್ರಾಗ ಫಸ್ಟ್ ಹಾದಿ ಅಂದ್ರೆ ಹೊಸಪೇಟೆ ತಲಾವ್, ಹೊಸಪೇಟದಿಂದ ಗುಡ್ಡಾಪುರ ತಲಾವ್, ಗುಡ್ಡಾಪುರದಿಂದ್ರಿ ಒಡಾ ಪಾತ್ರದಿಂದ ಸಂಘ ತಲಾವ್ ಬಂದ್ರಂದ್ರೆ ಸಂಘ ತಲಾವ್ 14% ತುಂಬಂದ್ರ ಮಳಿ 15% ಆಯ್ತಂದ್ರೆ ನಮ್ಗೆ ಸಾತತಿಪುರ ಕ್ಯಾನಲ್ ನೀರು ಬರೋದು ಗ್ಯಾರಂಟಿ ಆಗ್ತೈತಿ. 2002 ಕ್ಯಾನೆಲ್ ಸಂಘ ಕೇರಿ ತುಂಬೈತಿ. ಆದ್ರದಿಂದ ದಿನ ತಕ ಯಾವಾಗ ಇಷ್ಟು ಮೇಂಟೆನೆನ್ಸ್ ಮಾಡ್ಕೊಂಡು, ಇಷ್ಟು ಕ್ಯಾನೆಲ್ ಮಾಡ್ಕೊಂಡು, ಇಷ್ಟು ಹೊಲ ಹಾಕೊಂಡು ನಾವು ಹೋಗ್ಯಾವ ಬಂದಿದ್ದು. ಎಷ್ಟು ನೀರು ಬಂದೈತಿ साहेब, उमदीपर्यंत पाणी आलंय. कॅनल आहे 25 फुटाचे व्यास त्या ठिकाणी, पण तरी देखील माणसाची मानसिकता नाही. एवढं मोठं कॅनल जर त्या ठिकाणी उभा केला असेल, एवढं मोठं खर्च जर त्या ठिकाणी केला असेल, कोट्यावधी रुपये त्या ठिकाणी खर्च केले असतील, तर मला काय म्हणायचं आहे, विस्तारित पैसा योजना आहे, मान्य स्वागत आहे. पण आमच्या भागामध्ये जे पाणी आता आलंय ते पाणी येणं अत्यंत गरजेचं आहे. त्यासाठी आमचा लढा आहे. या ठिकाणी उमदीवरून देखील पुणनगरीचे पत्रकार, त्याचबरोबर Press the bell icon on the video and never miss another update.